ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ. ನಿಜವಾಗ್ಲೂ ಪ್ರೂವನ್ ಹೇಳಿದ್ನಲ್ಲ ನಾನು. ಕೆಲವೊಂದು ಚಾನಲ್ಗಳು ಇದೇ ರೀತಿ ಲೈವ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಚಾನಲ್ ಒಳ್ಳೆ ಗ್ರೋತ್ ಸಿಕ್ಕಿದೆ. ನಮಗೆ ಬೇಕಾಗಿರೋದು ಸ್ಟಾರ್ಟಿಂಗಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್. ಸೊ ಅದಕ್ಕೇನು ಬೇಕು ಆ ಎಫರ್ಟ್ ಹಾಕಬೇಕು ಅಷ್ಟೇ ಹೊರತು ಬೇಡದೇ ಇರೋ ಕಾಮೆಂಟ್ಸ್ಗಳು ನನಗೆ ತುಂಬ ಬಂತು. ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ನನಗಿದ್ರಿಂದ ವ್ಯೂಸ್ ಬರಲಿ ಅನ್ನೋದಕ್ಕಿಂತ ಜಾಸ್ತಿ ನಂಗೆ ತುಂಬ ಜನ ಈ ಥರದ್ದೆಲ್ಲ ಕ್ವಶನ್ ಕೇಳ್ತಿರ್ತೀರ. ಸೊ ನಾನು ಲೈವ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ನೋಡಿದ್ರೆ ನೀವು 4-5 ನಾನು ಲೈವ್ ಕೂಡ ಮಾಡಿದ್ದೀನಿ. ಲಾಸ್ಟಲ್ಲಿ ನಾನು ಹೇಳಿದೆ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋ ಟೈಮ್ನ ನಂದು ಲೈವ್ ಬಂದುಬಿಟ್ಟು ನಾನು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ಕೊಂಡಿದ್ದು ಅಂತ. ಸೊ ಎಲ್ಲರಿಗೂ ನಮ್ಮ ಅವಶ್ಯಕತೆ ನನಗಿಲ್ಲ. ನನಗೇನು ವರ್ಕ್ ಆಗಿದೆ ಅಂಥದ್ದನ್ನು ಬೇರೆಯವ್ರಿಗೆ ಹೇಳೋದ್ರಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ತುಂಬ ಜನ ಕೇಳ್ತಾ ಇದ್ರಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಬಟ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು. ಆಲ್ರೆಡಿ ಇದ್ರ ಬಗ್ಗೆ ತುಂಬ ವೀಡಿಯೋಸ್ನ ನಾನು ಮಾಡಿದ್ದೀನಿ. ಬಟ್ ಆದರೂ ಕೂಡ ನೀವು ಕೇಳ್ತಾ ಇದ್ದೀರಾ ಅಂತ ಇನ್ನೂ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 1000 ಸಬ್ಸ್ಕ್ರೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ 4000 ವಾಚರ್ಸ್ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎರಡಲ್ಲಿ ಯಾವ್ದಾರು ಒಂದು ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ನಮ್ಮ ಒಂದು ಚಾನಲ್ ಮಾನಿಟೈಸ್ ಆಗಲ್ಲ. ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಮಗೆ ಅರ್ನಿಂಗ್ಸ್ ಬರೋದಿಲ್ಲ. ಯಾರೇ ಆದರೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮಾಡೋದೇ ಒಂದು ಅರ್ನಿಂಗ್ ಬೇಸಿಂದ, ಮೀನ್ಸ್ ಅರ್ನಿಂಗ್ ಬರುತ್ತೆ, ಯಾವುದೋ ಒಂದಿಂದ ನಮಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲರಿಗೂ ಇನ್ಕಮ್ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ. ಸೊ ಮನೇಲಿ ಇದ್ದು ಮಾಡೋದು, ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಮನೇಲಿ ಇದ್ದು ಯಾವಾಗಲೂ ನಮ್ಮ ಅರ್ನಿಂಗ್ ನಮಗೆ ಇರಬೇಕು. ಲೇಡೀಸ್ಗೆ ಹೇಳ್ತಾ ಇರೋದು ಮೇಯ್ನಾಗಿ, ಮನೇಲಿ ಇದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ, ಫೇಸ್ ತೋರಿಸ್ತೆ ಮಾಡೋಂಥ ಯೂಟ್ಯೂಬ್ ಚಾನಲ್ಸ್ ಇದೆ. ಎಷ್ಟೊಂದು ಐಡಿಯಾಸ್ ನಾನು ಕೂಡ ಕೊಟ್ಟಿದ್ದೀನಿ. ಸೊ ಆ ಥರ ಯೂಟ್ಯೂಬ್ ಚಾನಲ್ಸ್ನ ಮಾಡ್ಕೊಳ್ಳಿ, ನೀವು ಕೂಡ ಅರ್ನ್ ಮಾಡಿ, ಯಾವಾಗಲೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ಸೊ ಅರ್ನಿಂಗ್ ಆಗಬೇಕಂದ್ರೆ ಫಸ್ಟ್ ವಾಚ್ ಅವರ್ಸ್ ಆಗಲಿ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಎರಡೂ ಕೂಡ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇದೇ ವಿಷಯವಾಗಿ ಇವತ್ತಿನ ಒಂದು ವಿಡಿಯೋ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ತಾ ಇರೋ ಬಗ್ಗೆ ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ತುಂಬ ಜನದ ತಲೆಯಲ್ಲಿರೋದು. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಯಾವ ರೀತಿ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು. ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಆದಷ್ಟು ಹಾಕ್ತೀನಿ. ಸೊ ನಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ನಮ್ಮ ವಿಡಿಯೋನ ಎಂಗೇಜ್ ಆಗಿರ್ತಾರೆ, ಮೀನ್ಸ್ ನಮ್ಮ ವಿಡಿಯೋನ ವಾಚ್ ಮಾಡೋದಕ್ಕೆ ಅವರಿಗೆ ಟೈಮ್ ಇರುತ್ತೆ. ಮೀನ್ಸ್ ಯಾವಾಗ ಅವರು ಆನ್ಲೈನಲ್ಲಿ ಬಿಸಿ ಇರ್ತಾರೆ ಅಥವಾ ನಮ್ಮ ವಿಡಿಯೋ ನೋಡೋಕ್ಕೆ ಬಿಸಿ ಇರ್ತಾರೆ ಅಥವಾ ಆ ಟೈಮ್ನಲ್ಲಿ ಅವರು ಯೂಟ್ಯೂಬ್ನಲ್ಲಿ ಇರ್ತಾರೆ ಅನ್ನೋದನ್ನ ನಮಗೆ ಅನಾಲಿಟಿಕ್ಸಲ್ಲಿ ತೋರಿಸುತ್ತೆ. ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ನಿಮಗೆ ಅದು ಆರಾಮಾಗಿ ತೋರಿಸುತ್ತೆ. ಸೊ ಆಗಿದ್ದಾಗ ನೀವೇನು ಮಾಡಬೇಕು ಅಂದರೆ ಅವರು ಯಾವ ಟೈಮ್ನಲ್ಲಿ ಎಂಗೇಜ್ ಆಗಿರ್ತಾರೆ ಆ ಟೈಮ್ನಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ಅವರಿಗೆ ಬೇಗ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಸೊ ದಟ್ ಅವ್ರು ನಿಮ್ಮ ಚಾನಲ್ ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಜೊತೆಯಲ್ಲಿ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರೋ, ನಾನು ಯಾವಾಗಲೂ ಹೇಳ್ತಾರೆ ಹಾಗೆ ಕನ್ಸಿಸ್ಟೆಂಟ್ ನಿಜವಾಗ್ಲೂ ಇದು ತುಂಬ ಇಂಪಾರ್ಟೆಂಟ್. 4,000 ಗಂಟೆ ಕಂಪ್ಲೀಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಏನು ಕಡಿಮೆ ಗಂಟೆಗಳಲ್ಲ, ಅದು 1 ಗಂಟೆ 2 ಗಂಟೆ ಆ ಥರ ಅಲ್ಲ, 4,000 ಗಂಟೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಕನ್ಸಿಸ್ಟೆಂಟ್ ಆಗಿರಬೇಕು. ಕನ್ಸಿಸ್ಟೆಂಟ್ ಫಸ್ಟ್ ಅದನ್ನು ನೆನ್ಪಿಟ್ಕೊಳ್ಳಿ. ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನೀವು ವಾರದಲ್ಲಿ 2 ವೀಡಿಯೋ ಹಾಕ್ತೀರಾ, 3 ವೀಡಿಯೋ ಹಾಕ್ತೀರಾ, ಅದನ್ನೇ ಕನ್ಸಿಸ್ಟೆಂಟಾಗಿ ಹಾಕಿ. ಇವತ್ತು ಒಂದು ವೀಡಿಯೋ ಹಾಕಿದ್ದೀರಾ, ಮತ್ತೊಂದು 2 ಡೇಸ್ ಬಿಟ್ಟು ಹಾಕ್ತೀರಾ ಅಂದರೆ ಅದು ಕರೆಕ್ಟಾಗಿ ಆ ವಿಡಿಯೋ ನಿಮಗೆ ಮುಂಚೆ ಆದಷ್ಟು ರೆಕಾರ್ಡ್ ಮಾಡಿಕೊಳ್ಳಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಮುಂಚೆ ವೀಡಿಯೋಸ್ಗೆ ವ್ಯೂಸ್ ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ ನಾನು 2 ಸರಿ ನಾನು ತುಂಬ ಗ್ಯಾಪ್ ಕೊಟ್ಟೆ. ಒಂದು ಸರಿ ಹೆಲ್ತ್ ಇಶ್ಯೂ ಆಗಿ ಗ್ಯಾಪ್ ಕೊಟ್ಟೆ, ಇನ್ನೊಂದು ಸರಿಗೆ ಫ್ಯಾಮಿಲಿಯಲ್ಲಿ ಯಾರಿಗೊಬ್ರಿಗೆ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ನಾನು ಗ್ಯಾಪ್ ಕೊಟ್ಟೆ. ಸೊ ನನಗೆ ಆ ಒಂದು ಗ್ಯಾಪಲ್ಲಿ ಏನಾಯಿತು ಅಂದರೆ ತುಂಬ ನಾನು ಅದ್ರ ಕಡೆ ಗಮನನೇ ಕೊಡಲಿಲ್ಲ, ಯೂಟ್ಯೂಬ್ ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಸೊ ಹಾಗಿದ್ದಾಗ ಏನಾಗುತ್ತೆ, ಕನ್ಸಿಸ್ಟೆಂಟಾಗಿ ನಮ್ಮ ವೀಡಿಯೋಸ್ ಇಲ್ಲದೆ ಇದ್ದಾಗ ಜನ ನಮ್ಮ ಚಾನಲ್ ನೋಡೋದೇ ಕಮ್ಮಿ ಮಾಡ್ತಾರೆ. ಆ ಟೈಮಲ್ಲಿ ಎಷ್ಟೋ ಜನ ಇನ್ನೊಂದು ಅಡ್ವಾಂಟೇಜ್ ತೊಗೊಂಡ್ರು. ಈಗಲೂ ಕೂಡ ಅವ್ರ ಚಾನಲ್ ಚೆನ್ನಾಗಿ ರನ್ ಆಗ್ತಿದೆ. ಸೊ ನಾನು ಯಾರ ಚಾನಲ್ ಕೂಡ ರನ್ ಆಗೋದ್ರ ಬಗ್ಗೆ ನನಗೆ ಬೇಜಾರಿಲ್ಲ, ಚೆನ್ನಾಗಿ ರನ್ ಆಗಲಿ. ಬಟ್ ನನ್ನ ವೀಡಿಯೋದಲ್ಲಿ ಬಂದು ಅವ್ರು ಕಮೆಂಟ್ ಮಾಡೋರು, ಮೀನ್ಸ್ ನನಗೆ ಯಾರಾದರೂ ಕಮೆಂಟ್ ಮಾಡಿದ್ರು ಕ್ವಶನ್ ಕೇಳಿದ್ರೆ ನಾನು ಅದನ್ನು ನೋಡಿಲ್ಲ ಅಂದರೆ ಅಥವಾ ತುಂಬ ದಿವಸ ನಾನು ಹೇಳಿದ್ನಲ್ಲ ಆ ಟೈಮ್ ತುಂಬ ಬ್ರೇಕ್ ತೊಗೊಂಡೆ, ಆ ಟೈಮ್ನಲ್ಲಿ ನನ್ನ ವೀಡಿಯೋದಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ಇವಾಗ ಅವ್ರ ಚಾನಲ್ಗಳಲ್ಲಿ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಹೋಗ್ತಿದ್ದಾರೆ. ಸೊ ಅವರ ಚಾನಲಲ್ಲಿ ವ್ಯೂಸ್ ಚೆನ್ನಾಗಿದೆ, ನಂಗೆ ನಿಜವಾಗ್ಲೂ ಬೇಜಾರಿಲ್ಲ. ನನಗಿರೋ ವ್ಯೂಸ್ ಏನಿದೆ ನನಗೆ ಅಷ್ಟಿದ್ರು ನನಗೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ. ಸೊ ಕನ್ಸಿಸ್ಟೆಂಟ್ ಆಗಿಲ್ಲ ಅಂದರೆ ಈ ರೀತಿ ಕೂಡ ಆಗುತ್ತೆ, ನಮ್ಮ ಚಾನಲ್ ಬಿಟ್ಟು ಬೇರೆ ಚಾನಲ್ಗೆ ಜನ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕನ್ಸಿಸ್ಟೆಂಟ್. ಆ್ಯಂಡ್ ಅದಾದಮೇಲೆ ನೀವು ಏನದು ಒಂದು ನಿಮ್ಮ ಕಂಟೆಂಟ್ ಏನಂದರೆ ತುಂಬ ಇಂಪಾರ್ಟೆಂಟ್. ಏನಕ್ಕಾಗುತ್ತೆ ಕಂಟೆಂಟ್ ಅನ್ನೋದು ಅಂದರೆ, ಕಂಟೆಂಟ್ ಜನ ಇಷ್ಟಪಟ್ಟರೆ ತಾನೇ ನೋಡ್ತಾರೆ. ವಿಡಿಯೋ ಅವ್ರಿಗೆ ಇಷ್ಟ ಆಗೋ ಥರ ಇದ್ದರೆ ಮಾತ್ರ ಅದು ಕಾಮನ್ ಆಗಿ ನಾವು ಥಿಂಕ್ ಮಾಡಬೇಕಲ್ವ. ಸೊ ಇವಾಗೊಂದು ನಾವು ವಿಡಿಯೋ ನೋಡ್ತಾ ಇದ್ದೀವಿ ಅಂದರೆ, ಈಗ ನನ್ನ ವಾಚ್ ಅವರ್ಸ್ ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಏನಿರ್ಬೋದು ಅಂತ ನೋಡೋದಕ್ಕೆ ನೋಡ್ತೀರಾ. ಸೊ ಅದೇ ರೀತಿ ನೀವು ಯಾವುದೇ ವಿಡಿಯೋ ಮಾಡಿ, ವ್ಲಾಗ್ ಮಾಡಿ ಅಥವಾ ಬೇರೆ ಹೆಲ್ತ್ ಟಿಪ್ಸ್ ಮಾಡಿ, ಬ್ಯೂಟಿ ಟಿಪ್ಸ್ ಮಾಡಿ, ಬೇರೆ ಏನರ ಬಗ್ಗೆ ನೀವು ಮಾಡಿದ್ರು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಮಾತ್ರ ನೋಡ್ತಾರೆ. ಸೊ ಸುಮ್ಮನೆ ಏನೋ ಒಂದು ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಯಾರು ಕೂಡ ನೋಡಲ್ಲ. ಸೊ ಯಾವಾಗ ನಾವು
ಒಂದು ಕಂಟೆಂಟ್ ಯಾವ ಜನ ಇಷ್ಟಪಡ್ತಿದ್ದಾರೆ, ಯಾವ್ದು ನೋಡ್ತಿದ್ದಾರೆ ಅಂಥದ್ರ ಮೇಲೆ ಮಾಡೋದ್ರಿಂದ ನಿಮ್ಮ ವಿಡಿಯೋ ಕೂಡ ಜನ ನೋಡ್ತಾರೆ. ಸೊ ಜನ ಯಾವ ಥರ ವಿಡಿಯೋ ಇಷ್ಟಪಡ್ತಾರೆ ಅನ್ನೋದಕ್ಕೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸ್ವಲ್ಪ ಆ ವಿಡಿಯೋ ಒಂದ್ಸರಿ ವಾಚ್ ಮಾಡಿ, ನಿಮಗೆ ಐಡಿಯಾ ಬರುತ್ತೆ. ಸೊ ಜನ ಏನನ್ನ YT ಸ್ಟುಡಿಯೋದಲ್ಲೇ ನಮಗೆ ಹೇಗೆ ನಾವು ಜನ ಯಾವ ಥರ ವಿಡಿಯೋಗಳನ್ನ ಇಷ್ಟಪಡ್ತಾರೆ ಅಂತ ನೋಡ್ಬೋದು. ನನ್ನ ವಿಡಿಯೋದಲ್ಲಿ ಇನ್ನೊಂದಿಷ್ಟಿದೆ, ಯಾವ್ದು ತುಂಬ ಸರ್ಚಬಲ್ ಇದೆ ಯೂಟ್ಯೂಬಲ್ಲಿ ಇವಾಗ ಅನ್ನೋದು. ಸೊ ಆ ಥರ ವೀಡಿಯೋಸ್ಗಳನ್ನು ನೀವು ಮಾಡ್ತಾ ಹೋದಷ್ಟು ಜನಗಳು ಅದನ್ನೇ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರ ವಿಡಿಯೋ ನೋಡುವಾಗ ನಿಮ್ಮ ವಿಡಿಯೋ ಕೂಡ ಅವರಿಗೆ ಶೋ ಆಗುತ್ತೆ. ಸೊ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ರನ್ನಿಂಗಲ್ಲಿ ಏನು ಕಂಟೆಂಟ್ ಇದೆ ಹುಡುಕಬೇಕು. ಆ್ಯಂಡ್ ಇಲ್ಲ ಅದು ಬಿಟ್ಟು ಹೊಸದಾಗಿ ಏನಾದರೂ ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ, ಟ್ರೈ ಮಾಡಬೇಕು. ಅದು ರೀಚ್ ಆಗಿಲ್ವಾ ಅದನ್ನು ಬಿಟ್ಬಿಟ್ಟು ಬೇರೆ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು. ಸೊ ಒಂದಲ್ಲ ಒಂದು ಎಕ್ಸ್ಪೆರಿಮೆಂಟ್ ನಿಮ್ಮ ಕಂಟೆಂಟ್ ವೈಸ್ ನೀವು ಮಾಡ್ತಾ ಇರಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ವ್ಯೂಸ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ವ್ಯೂಸ್ ಮೇನ್ ಏನಕ್ಕೆ ಬೇಕು ಅಂದರೆ ನಿಮ್ಮ ವಾಚ್ ಅವರ್ಸ್ ಇನ್ಕ್ರೀಸ್ ಆಗೋಕ್ಕೆ ವ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ವ್ಯೂಸ್ ಚೆನ್ನಾಗಿರಬೇಕು. ವ್ಯೂಸ್ ಚೆನ್ನಾಗಿ ಬರಬೇಕಂದ್ರೆ ನಮ್ಮ ಟಾಪಿಕ್ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಟಾಪಿಕ್ ಚೆನ್ನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಕನ್ಸಿಸ್ಟೆಂಟಾಗಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಒಂದಾದ್ಮೇಲೆ ಒಂದು ವಿಡಿಯೋ ಜನ ನಮ್ಮದು ನೋಡಿದ್ದಾರೆ ಅಂದರೆ ಮಾರನೇ ದಿವಸ ನೀವು ಮತ್ತೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಲಾಸ್ಟ್ ಟೈಮ್ ನಿಮ್ಮ ವಿಡಿಯೋ ಯಾರು ನೋಡಿರ್ತಾರೋ ಅವ್ರಿಗೆಲ್ಲ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಸ್ಟಾರ್ಟಿಂಗ್ 100 ಬರಲಿ. ನನಗೆ ಬರ್ತಿದ್ದು ಬರೀ 5, 10, 20 ಇಷ್ಟೇ. ನೀವು ನಂಬಲ್ಲ, ನಿಜವಾಗ್ಲೂ ಅಷ್ಟೇ ಬರ್ತಿದ್ದು. ಆಮೇಲೆ ನನಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂತು. ಅದಾದಮೇಲೆ ಮತ್ತೆ ಗ್ಯಾಪ್ ಆದಮೇಲೆ ಮತ್ತೆ ವ್ಯೂಸ್ ಡೌನ್ ಆಯಿತು. ಮತ್ತೆ ಸ್ವಲ್ಪ ದಿವಸ ಚೆನ್ನಾಗಿ ಬಂತು, ಮತ್ತೆ ಗ್ಯಾಪ್ ಆಯಿತು, ಡೌನ್ ಆಯಿತು. ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನಾನು ಮಾಡಿರೋ ಮಿಸ್ಟೇಕ್ ನೀವು ಕೂಡ ಮಾಡಬೇಡಿ ಅಂತ ಹೇಳ್ತಿದ್ದೀನಿ. ಎಷ್ಟೋ ಜನ ನಿಮಗೆ ಹಿಂಗೆ ಬಂತ, ನೀವೇನು ಹಿಂಗೆ ಮಾಡಿದ್ದೀರಾ, ನಿಮಗೆ ವ್ಯೂಸ್ ಇಲ್ಲ, ನಾನು ತಲೆನೇ ಕೆಡಿಸ್ಕೊಳ್ಳೋಣ ಅದೇ ಹೇಳ್ತಿರೋದು. ಚೆನ್ನಾಗಿತ್ತು ಮುಂಚೆ, ಮತ್ತೆ ನಾನು ಗ್ಯಾಪ್ ಕೊಟ್ಟೆ, ಹಾಗಾಗಿ ವ್ಯೂಸ್ ಕಡಿಮೆ ಆಗಿದೆ. ಬಟ್ ಇನ್ನು ಮುಂದೆನೂ ಮತ್ತೆ ನಾವು ಅದನ್ನೇ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಮತ್ತೆ ವ್ಯೂಸ್ ಅದೇ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೇನು ಬೇಕೋ ನಾವು ಎಫರ್ಟ್ ಹಾಕ್ತಿದ್ದೀವಿ. ನೋಡೋಕೆ ಇಷ್ಟ ಇದ್ದರೆ ನೋಡ್ತಾರೆ, ನೋಡೋಕೆ ಇಷ್ಟ ಇದ್ದರೆ ನೋಡಲ್ಲ, ಬೇಡ ನನಗೆ ಹೇಳೋದು. ನಿಮ್ಮ ವಿಡಿಯೋನೇ ನೋಡೋಕೆ ಹೋಗಬೇಡಿ. ನಾನು ಯಾರಿಗೂ ಕೂಡ ರಿಕ್ವೆಸ್ಟ್ ಕೂಡ ಮಾಡೋದಿಲ್ಲ, ಇಲ್ಲ ಹಿಂಗೆ ಮಾಡಿ ನನ್ನ ವ್ಯೂಸ್ನ ನೋಡಿ ಅಂತ ಯಾರಿಗೂ ಕೂಡ ನಾನು ಕೇಳ್ಕೊಳ್ತಾ ಇಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿರಿ, ಕಂಟೆಂಟ್ನ ಚೆನ್ನಾಗಿ ಇಟ್ಕೊಳ್ಳಿ, ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಿ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ಳಿ. ವಿಡಿಯೋ ಕ್ವಾಂಟಿಟಿ ಮತ್ತು ಕ್ವಾಂಟಿಟಿ ಮೀನ್ಸ್ ಲೆಂತ್. ನಿಮ್ಮ ವಿಡಿಯೋ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಒಂದು 8 to 10 ಮಿನಿಟ್ಸ್ ಇರಲಿ. ಯಾಕಂದರೆ ತುಂಬ ಕಡಿಮೆ ಆದ್ರೂ ಕೂಡ ತುಂಬ ವೀಡಿಯೋಸ್ ಆಗಬೇಕಾಗುತ್ತೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ. ಇಲ್ಲ ವ್ಯೂಸ್ ಚೆನ್ನಾಗಿ ಬಂತು ಅಂದರೆ ಬೇಗ ಕಂಪ್ಲೀಟ್ ಆಗ್ಬೋದು. ಬಟ್ ಅಟ್ಲೀಸ್ಟ್ ಒಂದು 8 to 10 ಮಿನಿಟ್ಸ್ ಇದ್ದರೆ ನಿಮಗೆ ಬೇಗ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ತುಂಬ ಲೆಂತು ಬೇಡ, ತುಂಬ ಶಾರ್ಟು ಬೇಡ, ಒಂದು 8 to 10 ಅನ್ನೋದು ಒಂದು ಆ್ಯಾವ್ರೇಜ್ ಇರುವಂಥದ್ದು. ಸೊ ಅಷ್ಟರೊಳಗೆ ಇಟ್ಕೊಂಡು ನೀವು ವೀಡಿಯೋಸ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ವಿಡಿಯೋ ಕೂಡ ರನ್ ಆಗುತ್ತೆ. ಆ್ಯಂಡ್ ತುಂಬ ನಾನು ಹೇಳಿದಾಗೆ ಟಾಪಿಕ್ ಮೇಲೆ ತುಂಬ ಗಮನ ಕೊಟ್ಟು ಮಾಡಿ. ಆದಷ್ಟು ನಿಮ್ಮ ವ್ಯೂವರ್ಸ್ ಯಾವ ಟೈಮ್ನಲ್ಲಿ ವಾಚ್ ಮಾಡ್ತಿರ್ತಾರೆ ಅದನ್ನು ಅಬ್ಸರ್ವ್ ಮಾಡಿ ಆ ಟೈಮ್ನಲ್ಲಿ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮ ವೀಡಿಯೋಸ್ ಕೂಡ ಬೇಗ ರನ್ನಿಂಗಲ್ಲಿ ಬರುತ್ತೆ. ಆ್ಯಂಡ್ ಇವಾಗಿರೋ ಸ್ವಲ್ಪ ಏನು ಟ್ರೆಂಡಿಂಗ್ ಟಾಪಿಕ್ ಇದೆ ಅದು ಅದರಲ್ಲಿ ಏನು ಡಿಫ್ರೆಂಟಾಗಿ ಮಾಡೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡಿ. ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ವಾಚ್ ಟೈಮ್ ನಿಜವಾಗ್ಲೂ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟೇ ಮೇನ್, ನಿಜವಾಗ್ಲೂ ಇನ್ನೇನು ಬೇಡ. ಆ್ಯಂಡ್ ಯಾವಾಗಲೂ ವ್ಯೂಸಿಗೆ ಇನ್ನೊಂದೇನೆಂದರೆ ಹ್ಯಾಶ್ಟ್ಯಾಗ್ಸ್ ಆಗಿ ಟ್ಯಾಗ್ಸ್ಗಳು ಹಾಕಿ. ಇದರಿಂದ ನಿಮಗೇನಾಗುತ್ತೆ ಅಂತಂದರೆ ಯಾರಾದರೂ ಏನಾದರೂ ಸರ್ಚ್ ಮಾಡುವಾಗ ನೀವು ಟ್ಯಾಗ್ಗಳು ಹಾಕಿರ್ತೀರ, ಹ್ಯಾಶ್ಟ್ಯಾಗ್ಗಳು ಹಾಕಿರ್ತೀರ, ಇದರಿಂದ ಅವರಿಗೆ ನಿಮ್ಮ ವಿಡಿಯೋ ಕೂಡ ರೆಕಮೆಂಡ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹ್ಯಾಶ್ಟ್ಯಾಗ್ಗಳು ಹೇಗೆ ಹಾಕೋದು ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಬೇಕು ಅದ್ರ ಬಗ್ಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ಅಂದರೆ ಹ್ಯಾಶ್ಟ್ಯಾಗ್ಸ್ ಬಗ್ಗೆ ಕಂಪ್ಲೀಟಾಗಿ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಅಂದರೆ ನಾನು ಒಂದು ಡೀಟೇಲ್ ವಿಡಿಯೋನೇ ಅದ್ರ ಬಗ್ಗೆ ಮಾಡ್ತೀನಿ. ಸೊ ಅದರಿಂದ ಕೂಡ ನಿಮಗೆ ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವರು ಯಾವ ಸರ್ಚ್ ಮಾಡ್ತಾರೋ ಅದ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕಿ ನೀವು ಕೊಡೋದ್ರಿಂದ ನಿಮ್ಮ ವಿಡಿಯೋ ಕೂಡ ಅದೇ ಟೈಮ್ನಲ್ಲಿ ಅವರಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಮೇನ್ ಪಾಯಿಂಟ್ಸ್ ಅಷ್ಟೇ. ಕನ್ಸಿಸ್ಟೆಂಟ್ ಕಂಟೆಂಟ್, ರನ್ನಿಂಗಲ್ಲಿರೋ ಕಂಟೆಂಟ್, ಸ್ವಲ್ಪ ಅದರಲ್ಲೇ ಒಂದು ಸ್ವಲ್ಪ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡಿ, ಅದರಲ್ಲಿ ಕಾನ್ಫಿಡೆಂಟ್ ಆಗಿರಿ ನೀವು. ಆ್ಯಂಡ್ ತುಂಬ ಲೆಂತಿ ವೀಡಿಯೋಸು ಬೇಡ, ತುಂಬ ಶಾರ್ಟ್ ವೀಡಿಯೋಸು ಬೇಡ, ಆದಷ್ಟು ಒಂದು ಆ್ಯಾವ್ರೇಜ್ ವೀಡಿಯೋ ಇಟ್ಕೊಳ್ಳಿ. ಅದಾದಮೇಲೆ ವ್ಯೂವರ್ಸ್ ಯಾವಾಗ ಎಂಗೇಜ್ ಆಗಿರ್ತಾರೆ ನೋಡಿ, ಯಾವ ಥರದ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ, ಇದೆಲ್ಲ ನಿಮ್ಮ YT ಸ್ಟುಡಿಯೋದಲ್ಲಿ ಸಿಕ್ಕೋಗ್ಬಿಡುತ್ತೆ. ಸೊ ಇದನ್ನು ಫಾಲೋ ಮಾಡಿ, ನಿಜವಾಗ್ಲೂ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಎಲ್ಲ ಕ್ವಶನ್ಸಿಗೂ ಆದಷ್ಟು ಬೇಗ ನಾನು ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕ್ವಶನ್ಗೂ ಆದಷ್ಟು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.